ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎಚ್ ರಾಮಚಂದ್ರ ಸ್ವಾಮಿಯವರ ವಿಶ್ವವಿಖ್ಯಾತ ರಸಾಯನ ವಿಜ್ಞಾನಿಗಳು ಇರ್ವಿಂಗ್ ಲ್ಯಾಂಗ್ ಮ್ಯೂಯಿರ್ 1881ರಿಂದ 1957. ಇರ್ವಿಂಗ್ ಲ್ಯಾಂಗ್ ಮ್ಯೂಯಿರ್ 1881ರ ಜನವರಿ 31ರಂದು ನ್ಯೂಯಾರ್ಕ್ನ ಬ್ರೂಕ್ಲಿನ್ನಲ್ಲಿ ಚಾರ್ಲ್ಸ್ ಲ್ಯಾಂಗ್ ಮ್ಯೂಯಿರ್ ಮತ್ತು ಸ್ಯಾಡಿ ಕಮಿಂಗ್ಸ್ ದಂಪತಿಗಳ ಎರಡನೆಯ ಮಗನಾಗಿ ಜನಿಸಿದನು. ಅವನ ಅಜ್ಜ ಸ್ಕಾಟ್ಲೆಂಡ್ನಿಂದ ಕೆನಡಾಕ್ಕೆ ವಲಸೆ ಬಂದು ಕನೆಕ್ಟಿಕಟ್ನಲ್ಲಿ ನೆಲೆಸಿದವನು. ಅಮ್ಮ ಮೇಫ್ಲವರ್ ದಿನಗಳಲ್ಲಿ ಅಮೆರಿಕಕ್ಕೆ ವಲಸೆ ಬಂದು ನೆಲೆಸಿದ ಲಂಟ್ ಕುಟುಂಬದವಳು. ಲ್ಯಾಂಗ್ ಮ್ಯೂಯಿರ್ನಿಗೆ ತಂದೆಯ ಕಡೆಯಿಂದಾಗಲಿ ತಾಯಿಯ ಕಡೆಯಿಂದಾಗಲಿ ವೈಜ್ಞಾನಿಕ ಪ್ರತಿಭೆಯೇನೂ ಬಳುವಳಿಯಾಗಿ ಇಳಿದು ಬರಲಿಲ್ಲ. ಆದರೆ ಚಿಕ್ಕಂದಿನಿಂದಲೂ ಹುಡುಗನಿಗೆ ತನ್ನ ಶಾಲೆಯ ಪಾಠ ಪ್ರವಚನಗಳಿಗಿಂತ ಸುತ್ತಣ ಭೌತ ಪ್ರಪಂಚದ ಆಗುಹೋಗುಗಳನ್ನು ನಿಯಂತ್ರಿಸುವ ಶಕ್ತಿಗಳ ಬಗ್ಗೆ ತಿಳಿಯಬೇಕೆಂಬ ಅದಮ್ಯ ಕುತೂಹಲ. ಕೈಗೆ ಸಿಕ್ಕಿದ್ದೆಲ್ಲವನ್ನೂ ಬಿಚ್ಚಿ ಅದರ ರಚನೆಯನ್ನು ತಿಳಿಯಲೆತ್ನಿಸುವುದು, ಇಲ್ಲವೇ ಗಣಿತದ ಸಮಸ್ಯೆಗಳನ್ನು ಕೊಟ್ಟು ಪುಟ್ಟ ತಮ್ಮ ಡೀನ್ನನ್ನು ಗೋಳು ಹೊಯ್ದುಕೊಳ್ಳುವುದು ಅವನಿಗೆ ಇಷ್ಟವಾದ ದಿನಚರಿ. ಅಣ್ಣ ಆರ್ಥರ್ ಕೊಲಂಬಿಯಾ ಕಾಲೇಜಿನಿಂದ ಸ್ನಾತಕನಾಗಿ ಹೈಡೆಲ್ಬರ್ಗ್ ವಿಶ್ವವಿದ್ಯಾನಿಲಯಕ್ಕೆ ಸೇರಲು ನಿರ್ಧರಿಸಿದಾಗ ಅವನಿಗೆ ಹತ್ತಿರವಾಗಿ ಇರಬಯಸಿದ ತಂದೆ ತಾಯಿಗಳು ಪ್ಯಾರಿಸ್ನಲ್ಲಿ ಮನೆ ಮಾಡಿದರು. ಆಗ 3 ವರ್ಷ ಪ್ಯಾರಿಸ್ಸಿನ ಬೋರ್ಡಿಂಗ್ ಶಾಲೆಯಲ್ಲಿ ಕಳೆದ 11 ವರ್ಷದ ಬಾಲಕ ಇರ್ವಿಂಗ್ ರಜೆಯಲ್ಲಿ ಬರುತ್ತಿದ್ದ ಅಣ್ಣನ ರಸಾಯನ ವಿಜ್ಞಾನ ಸಂಶೋಧನೆಗಳ ವಿವರಗಳನ್ನು ಬಾಯಿ ಬಿಟ್ಟುಕೊಂಡು ಕೇಳುತ್ತಿದ್ದ. ಅಣ್ಣನನ್ನು ಕಾಡಿ ಬೇಡಿ ಮನೆಯಲ್ಲೇ ತನ್ನದೂ ಒಂದು ಪುಟ್ಟ ಪ್ರಯೋಗಶಾಲೆ ನಿರ್ಮಿಸಿಕೊಂಡು ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವ ಪ್ರಯೋಗಗಳನ್ನೆಲ್ಲ ಸ್ವತಃ ಮಾಡುತ್ತಾ ಗಂಟೆಗಟ್ಟಲೆ ಕಳೆಯುತ್ತಿದ್ದ. ಲ್ಯಾಂಗ್ ಮ್ಯೂಯಿರ್ ಕುಟುಂಬ ಪ್ಯಾರಿಸ್ನಲ್ಲಿದ್ದದ್ದು 3 ವರ್ಷ, ಆರ್ಥರ್ನ ವಿದ್ಯಾಭ್ಯಾಸ ಮುಗಿಯುವವರೆಗೆ. 1895ರಲ್ಲಿ ಅಮೆರಿಕಕ್ಕೆ ಹೊರಡುವ ಕೆಲ ದಿನಗಳ ಮೊದಲು ಮರಣ ಹೊಂದಿದ ಲೂಯಿ ಪಾಶ್ಚರ್ನ ಶವಯಾತ್ರೆಯನ್ನು ಬಾಲಕ ಇರ್ವಿಂಗ್ ಮರೆಯಲಿಲ್ಲ. ಫಿಲಡೆಲ್ಫಿಯಾದ ಚೆಸ್ನಟ್ ಹಿಲ್ ಅಕಾಡೆಮಿಯ ಡಾಕ್ಟರ್ ರೀಡ್ ಕೈಕೆಳಗೆ ಅಧ್ಯಯನ ಮಾಡಲು ಸೇರಿದ 14ರ ಇರ್ವಿಂಗ್ನಿಗೆ ಅಲ್ಲಿ ಅಗತ್ಯವಾಗಿ ಕಲಿಯಬೇಕಾಗಿದ್ದದ್ದಕ್ಕಿಂತ ಹೆಚ್ಚಿನ ಪರಿಶ್ರಮ ರಸಾಯನ ವಿಜ್ಞಾನದಲ್ಲಿ ಇತ್ತು. ಮಾರನೆಯ ವರ್ಷವೇ ಅವರಣ್ಣ ಆರ್ಥರ್ ರಸಾಯನ ವಿಜ್ಞಾನ ಬೋಧಕನಾಗಿ ಕೆಲಸ ಮಾಡುತ್ತಿದ್ದ ಬ್ರೂಕ್ಲಿನ್ನ ಪ್ರಾಟ್ ಇನ್ಸ್ಟಿಟ್ಯೂಟಿಗೆ ಹೋಗಿ ಸೇರಿದ ಇರ್ವಿಂಗ್ ನಂತರ ತನ್ನ 18ನೆಯ ವಯಸ್ಸಿನಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಗಣಿಗಾರಿಕೆ ಶಾಲೆಯಿಂದ ಲೋಹವಿದ್ಯೆಯಲ್ಲಿ ಇಂಜಿನಿಯರ್ ಎಂದು ಪದವಿ ಪಡೆದ. ಅನಂತರ ಸ್ನಾತಕೋತ್ತರ ಅಧ್ಯಯನಕ್ಕಾಗಿ ಜರ್ಮನಿಯ ಗಾಟಿಂಗೆನ್ಗೆ ಹೋಗಿ ಅಲ್ಲಿ ಪ್ರಖ್ಯಾತ ಪ್ರಾಧ್ಯಾಪಕ ನರ್ನ್ಸ್ಟ್ ಬಳಿ ಶಿಷ್ಯವೃತ್ತಿಯನ್ನು ಆರಂಭಿಸಿದ. 3 ವರ್ಷಗಳ ನಂತರ 1906ರಲ್ಲಿ MA PhD ಪದವಿಗಳೊಂದಿಗೆ ಅಮೆರಿಕಕ್ಕೆ ಹಿಂದಿರುಗಿದ ಲ್ಯಾಂಗ್ ಮ್ಯೂಯಿರ್ 1909ರವರೆಗೆ ಹೊಬೋಕೆನ್ನ ಸ್ಟೀವನ್ಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರಸಾಯನ ವಿಜ್ಞಾನವನ್ನು ಬೋಧಿಸಿದ. ಆ ಬೇಸಗೆಯಲ್ಲಿ ನ್ಯೂಯಾರ್ಕಿನ ಸ್ಟೆನೆಕ್ಟಾಡಿಯಲ್ಲಿದ್ದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಸಂಶೋಧನಾ ಪ್ರಯೋಗಶಾಲೆಯನ್ನು ನೋಡುವುದಕ್ಕೆಂದು ಹೋದ ಅವನು ತನ್ನ 2.5 ತಿಂಗಳ ರಜೆಯನ್ನು ಅಲ್ಲೇ ಸಂಶೋಧನೆಯಲ್ಲಿ ಕಳೆಯಲು ನಿರ್ಧರಿಸಿದ. ಅಲ್ಲಿನ ಮುಖ್ಯಸ್ಥ ವಿಲ್ಲಿಸ್ ವಿಟ್ನೆಯನ್ನು ಒಂದು ಪ್ರಶ್ನೆ ಕಾಡುತ್ತಿತ್ತು. ನಿರ್ವಾತಗೊಳಿಸಿದ ಸುಮಾರು 100 ಟಂಗ್ಸ್ಟನ್ ತಂತಿಯ ವಿದ್ಯುತ್ ಬಲ್ಬುಗಳಲ್ಲಿ 2-3 ತಂತಿಯನ್ನು ಉಳಿಸಿಕೊಳ್ಳುತ್ತಿದ್ದವು. ಉಳಿದೆಲ್ಲವುಗಳಲ್ಲಿ ವಿದ್ಯುತ್ ಹಾಯಿಸಿದೊಡನೆಯೇ ತಂತಿ ಕತ್ತರಿಸಿ ಬೀಳುತ್ತಿತ್ತು. ನಿರ್ವಾತಗೊಳಿಸಿದ್ದರೂ ಟಂಗ್ಸ್ಟನ್ ತಂತಿಯ ಮೇಲೆ ಅಧಿಶೋಷಿತವಾಗಿ ಉಳಿದಿರಬಹುದಾದ ಕೆಲವು ಅನಿಲಗಳೇ ತಂತಿಯ ಪೆಡಸುತನಕ್ಕೆ ಕಾರಣವಿರಬಹುದೆಂದು ಲ್ಯಾಂಗ್ ಮ್ಯೂಯಿರ್ನಿಗೆ ಅನ್ನಿಸಿತು. ಆಶ್ಚರ್ಯವೆಂದರೆ ಅವನ ಪ್ರಯೋಗಗಳು ತಂತಿಯ ಗಾತ್ರದ 7,000ದಷ್ಟು ಗಾತ್ರದ ನೀರಾವಿಯಂಥ ಅನಿಲಗಳು ಅಧಿಶೋಷಿತವಾಗಿ ಉಳಿದಿರುವುದು ನಿಜವೆಂದೂ, ತಂತಿ ಕಾದೊಡನೆ ಹೊರಬಿದ್ದು ವಿಭಜಿತವಾಗುವ ಅವು ತಂತಿಯೊಡನೆ ರಾಸಾಯನಿಕವಾಗಿ ವರ್ತಿಸಿ ಅದನ್ನು ಹಾಳು ಮಾಡುವುದೆಂದೂ ತೋರಿಸಿಕೊಟ್ಟವು. ಸುರುಳಿಯಲ್ಲಿನ ಅಧಿಶೋಷಿತ ಅನಿಲಗಳನ್ನು ಹೊರತೆಗೆದು ನಂತರ ಬಲ್ಬನ್ನು ನಿರ್ಮಿಸಿದಾಗ ಬಲ್ಬು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಲ್ಲದೆ ಬಾಳಿಕೆಯೂ ಹೆಚ್ಚಾಯಿತು. ಅಷ್ಟರಲ್ಲಿ ರಜೆ ಮುಗಿದು ಸ್ಟೀವೆನ್ಸ್ಗೆ ಹಿಂದಿರುಗುವುದರಲ್ಲಿದ್ದ ಲ್ಯಾಂಗ್ ಮ್ಯೂಯಿರ್ನನ್ನು ಹೇಗಾದರೂ ಮಾಡಿ ತನ್ನೊಂದಿಗೆ ಉಳಿಸಿಕೊಳ್ಳಬೇಕೆಂದು ವಿಲ್ಲಿಸ್ ವಿಟ್ನೆಗೆ ಆಸೆಯಾಯಿತು.
ಪ್ರಯೋಗ ಮಾಡುವುದಕ್ಕಿಂತ ಮೊದಲೇ ಅಡಗಿರುವ ಸತ್ಯವನ್ನು ಬಗೆಗಣ್ಣಿನಿಂದ ನೋಡಬಲ್ಲ ಈ ಪ್ರತಿಭಾಶಾಲಿಯನ್ನು ಹಿಂದಿರುಗುವುದಕ್ಕೆ ಬಿಡುವುದಕ್ಕಿಂತ ಮೂರ್ಖತನ ಇನ್ನೇನಿದೆ? ಸ್ಟೀವೆನ್ಸ್ ಬಿಟ್ಟು ತಮ್ಮ ಕಂಪನಿಯನ್ನು ಸೇರುವಂತೆ ವಿಟ್ನೆಯ ಒತ್ತಾಯ ಬಲವಾಯಿತು. ಲ್ಯಾಂಗ್ಮ್ಯೂರ್ನಿಗೋ ಬಹುಮಟ್ಟಿಗೆ ಅನುತ್ಪಾದಕವಾಗಿಯೇ ಸಾಗಲಿರುವ ಸಂಶೋಧನೆಯಂಥ ಚಟುವಟಿಕೆಗೆ ಕಂಪನಿಯ ಹಣ ಹಾಳು ಮಾಡುವುದು ಸರಿಯಲ್ಲ ಎಂಬ ಭಾವನೆ. ನಿನ್ನ ಕೆಲಸದಿಂದ ಕಂಪನಿಗೆ ಏನಾದರೂ ಉಪಯೋಗವಾದೀತೆಂಬ ನಿರೀಕ್ಷೆಯಿಂದಲ್ಲ, ನಿನ್ನಂತಹ ಪ್ರತಿಭಾಶಾಲಿ ನಮಗೆ ಬೇಕು ಎಂದು ವಿಟ್ನೆ ಸ್ನೇಹದ ಒತ್ತಾಯ ಹೇರಲು ಲ್ಯಾಂಗ್ಮ್ಯೂರ್ ಸ್ಕೆನೆಕ್ಟಾಡಿಯಲ್ಲಿಯೇ ಉಳಿಯುವ ನಿರ್ಧಾರ ಮಾಡಿದ. 1912ರಲ್ಲಿ ಮದುವೆಯಾಗಿ ಅಲ್ಲೇ ನೆಲೆಸಿದ. ಇತರ ಎಲ್ಲ ಲ್ಯಾಂಪ್ ಎಂಜಿನಿಯರುಗಳಂತೆಯೇ ವಿಟ್ನೆ ಸಹ ಟಂಗ್ಸ್ಟನ್ ತಂತಿ ವಿದ್ಯುತ್ ಹಾಯಿಸಿದೊಡನೆ ಮುರಿದು ಬೀಳುವುದಕ್ಕೆ ಬಲ್ಬನ್ನು ನಿರ್ವಾತಗೊಳಿಸಿದ್ದು ಸಾಲದಿರುವುದೇ ಕಾರಣ ಎಂದು ನಂಬಿದ್ದ. ಆದರೆ ಲ್ಯಾಂಗ್ಮ್ಯೂರ್ ಇದನ್ನು ಒಪ್ಪಲಿಲ್ಲ. ಮೊದಲು ತಂತಿಯ ಮೇಲೆ ಅಧಿಶೋಷಿತವಾಗಿದ್ದ ಅನಿಲಗಳನ್ನೆಲ್ಲ ತೆಗೆದು ನಂತರ ಬಲ್ಬನ್ನು ಆಮ್ಲಜನಕವಿರದಂತೆ ನಿರ್ವಾತಗೊಳಿಸುವ ಬದಲಾಗಿ ಟಂಗ್ಸ್ಟನ್ ಜೊತೆಗೆ ವರ್ತಿಸದ ಸಾರಜನಕ, ಆರ್ಗಾನ್ಗಳಂತಹ ಜಡಾನಿಲಗಳನ್ನು ಬಲ್ಬಿಗೆ ವಾತಾವರಣದ ಒತ್ತಡದಲ್ಲಿಯೇ ತುಂಬುವ ಪ್ರಯೋಗಗಳನ್ನು ಆರಂಭಿಸಿದ. 3 ವರ್ಷಗಳ ಸತತ ಪ್ರಯತ್ನದ ನಂತರ ಇಂದಿನ ಅನಿಲ ತುಂಬಿದ ವಿದ್ಯುತ್ ದೀಪಗಳ ಆವಿಷ್ಕಾರವಾಯಿತು. ತನ್ನ ಸಂಶೋಧನೆಯ ಮೇಲೆ ದೇಶದ $10,000 ಹಣ ಖರ್ಚಾದುದಕ್ಕೆ ಸಂಕೋಚಪಡುತ್ತಿದ್ದ ಲ್ಯಾಂಗ್ಮ್ಯೂರ್ ಅಮೆರಿಕಾದ ವಾರ್ಷಿಕ $1 ಬಿಲಿಯನ್ ವಿದ್ಯುತ್ ಬಿಲ್ಲಿನಲ್ಲಿ ದಿನಂಪ್ರತಿ $1 ಮಿಲಿಯನ್ ಉಳಿತಾಯಕ್ಕೆ ಕಾರಣನಾದ. ಆದರೆ ಇದೇನೂ ಅವನ ಉದ್ದೇಶವಾಗಿರಲಿಲ್ಲ. ಅಭಿನಂದಿಸಿದ ಆನ್ವಯಿಕ ವಿಜ್ಞಾನಿಗಳಿಗೆ, ನಾನು ಅಧ್ಯಯನ ಮಾಡ ಹೊರಟದ್ದು ಪರಮಾಣು ರೂಪದ ಜಲಜನಕವನ್ನು. ಟಂಗ್ಸ್ಟನ್ ತಂತಿಯನ್ನು ಬೇರೆ ಬೇರೆ ಅನಿಲಗಳಲ್ಲಿ ಕಾಯಿಸಿ ನೋಡಿದಾಗ ಬೇರೇನೂ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಎಂದನಂತೆ. ಬಾಳಿಕೆ ಬರುವ ವಿದ್ಯುತ್ ದೀಪವೆಂಬ ಕ್ರಾಂತಿಕಾರಿ ಉಪ ಫಲಿತಾಂಶದಿಂದ ವಿಚಲಿತನಾಗದೆ 15 ವರ್ಷ ಮುಂದುವರೆಸಿದ ಈ ಅಧ್ಯಯನದಿಂದ ಇನ್ನೂ ಕ್ರಾಂತಿಕಾರಿಯಾದ ಪರಮಾಣು ಜಲಜನಕ ಜ್ವಾಲೆಯ ಆವಿಷ್ಕಾರವಾಯಿತು. ಪ್ರಖರ ವಿದ್ಯುತ್ ಚಾಪವೊಂದರ ಮೂಲಕ ಹಾಯಿಸಿದಾಗ ಜಲಜನಕದ ಅಣುಗಳು ಚಾಪ ಕ್ಷೇತ್ರದಲ್ಲಿ ಪರಮಾಣುಗಳಾಗಿ ಒಡೆದು ಮುಂದಕ್ಕೆ ಹಾದು ಬಂದಾಗ ಪುನಃ ಅಣುಗಳಾಗಿ ಸಂಯೋಗವಾಗುವಾಗ ಹುಟ್ಟುವ ಜ್ವಾಲೆ ಇದು. ಆಕ್ಸಿ ಅಸಿಟಲೀನ್ ಜ್ವಾಲೆಯಲ್ಲಿ ಸಹ ಮೆತ್ತಗಾಗಲುಳ್ಳದ ಲೋಹಗಳನ್ನು ಈ ಜ್ವಾಲೆಯಲ್ಲಿ ದ್ರವೀಕರಿಸಬಹುದಾದಷ್ಟು ಶಾಖ ಇದರಲ್ಲಿ ಉತ್ಪತ್ತಿಯಾಗುವುದರಿಂದ ಅಂತಹ ಲೋಹಗಳನ್ನೂ ಬೆಸೆಯುವುದು ಸಾಧ್ಯವಾಯಿತು. ಬೇರೆ ಜ್ವಾಲೆಗಳಲ್ಲಿಯಂತೆ ಇದರಲ್ಲಿ ಯಾವುದೇ ವಸ್ತುವಿನ ದಹನವಾಗುತ್ತಿರಲಿಲ್ಲವಾದ್ದರಿಂದ ಬೆಸೆಯುವ ಸಮಯದಲ್ಲಿ ದ್ರವೀಕೃತ ಲೋಹದೊಳಗೆ ಆಮ್ಲಜನಕ ಸೇರಿ ಆಕ್ಸೈಡ್ ಕಶ್ಮಲ ಅದನ್ನು ಬೆಡಸಾಗಿಸುವ ಸಂಭವ ಇರುವುದಿಲ್ಲ. ಹೀಗೆ ಲ್ಯಾಂಗ್ಮ್ಯೂರ್ನ 15 ವರ್ಷಗಳ ಸೈದ್ಧಾಂತಿಕ ಸಮಸ್ಯೆ ಕುರಿತಾದ ಸಂಶೋಧನೆ ಅಮೂಲ್ಯವಾದ ಆನ್ವಯಿಕ ಫಲಿತಾಂಶಗಳನ್ನು ಇತ್ತಿತು. ವಿದ್ಯಾರ್ಥಿಯಾಗಿದ್ದಾಗಿನಿಂದಲೂ ಲ್ಯಾಂಗ್ಮ್ಯೂರ್ನಿಗೆ ಪರಮಾಣು ರಚನೆಯ ಬಗ್ಗೆ ತೀವ್ರ ಕುತೂಹಲವಿದ್ದಿತು. ಆಗಿನ್ನೂ ಪರಮಾಣುವಿನ ರಚನೆ ಇದಮಿತ್ತಂ ಎಂದು ಸಿದ್ಧಾಂತವಾಗಿರಲಿಲ್ಲ. ಕೆಲ್ವಿನ್, ಜೆ ಥಾಮ್ಸನ್ ಮೊದಲಾದವರು ಪರಮಾಣುವಿನಲ್ಲಿ ಧನವಿದ್ಯುತ್ ಕ್ಷೇತ್ರದ ಗೋಳವಿದ್ದು ಅದರಲ್ಲಿ ಎಲೆಕ್ಟ್ರಾನ್ಗಳು ನಿರಂತರ ಚಲನೆಯಲ್ಲಿ ಇರುತ್ತವೆ ಎಂಬ ಕಲ್ಪನೆಯನ್ನು ಮಂಡಿಸಿದ್ದರು. ರುದರ್ಫರ್ಡ್ನ ಸೂರ್ಯನ ಸುತ್ತ ಗ್ರಹಗಳು ಚಲಿಸುವಂತೆ ಧನವಿದ್ಯುದಾವೇಶದ ಬೀಜವೊಂದರ ಸುತ್ತ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವ ಚಿತ್ರ ಇನ್ನೂ ಪರಿಪೂರ್ಣವೆಂದು ವಿಜ್ಞಾನಿಗಳು ಒಪ್ಪಿರಲಿಲ್ಲ. ಏಕೆಂದರೆ ವಿದ್ಯುತ್ತಿನಿಂದ ಅಥವಾ ಶಾಖದಿಂದ ಉದ್ರಿಕ್ತಗೊಳಿಸಲ್ಪಟ್ಟ ಪರಮಾಣುಗಳು ಹೊರಸೂಸುವ ಧಾತು ವಿಶಿಷ್ಟವಾದ ಬೆಳಕಿನ ರೋಹಿತಗಳನ್ನು ವಿವರಿಸುವುದರಲ್ಲಿ ಈ ಮಾದರಿಗಳು ಸೋತಿದ್ದವು. ಎಲೆಕ್ಟ್ರಾನ್ ಆವಿಷ್ಕಾರಕ್ಕೂ ಮೊದಲೇ ಆಮ್ಸ್ಟರ್ಡಾಮ್ನ ಹೆನ್ರಿಕ್ ಲೋರೆಂಜ್ ಎಂಬಾತ ಇಂತಹ ರೋಹಿತದ ವಿಶಿಷ್ಟ ಬೆಳಕಿನ ಗೆರೆಗಳು ಪರಮಾಣುವಿನೊಳಗಡೆ ವಿದ್ಯುದಾವಿಷ್ಟ ಕಣಗಳ ಚಲನೆಯಿಂದ ಹುಟ್ಟುತ್ತವೆ ಎಂದು ತೀರ್ಮಾನಿಸಿದ್ದ. ಇದೇ ಕಾರಣವಾದರೆ ರುದರ್ಫರ್ಡ್ ಪರಮಾಣುವಿನಲ್ಲಿ ಚಕ್ರೀಯವಾಗಿ ಸುತ್ತುವ ಎಲೆಕ್ಟ್ರಾನ್ಗಳು ರೋಹಿತದಲ್ಲಿ ನಿರಂತರ ಅಲೆಯಳತೆಯ ಬೆಳಕನ್ನು ಹೊರಸೂಸಬೇಕಲ್ಲವೇ? ಅಲ್ಲದೆ ಹಾಗೆ ಶಕ್ತಿ ವಿಕಿರಿತ ಎಲೆಕ್ಟ್ರಾನ್ಗಳೆಲ್ಲ ಧನವಿದ್ಯುದಾವಿಷ್ಟ ಪರಮಾಣು ಬೀಜದ ಮೇಲೆ ಬಿದ್ದು ಐಕ್ಯವಾಗಬೇಕಾಗುವುದು. ಅದು ಆಗ ಪರಮಾಣುವೇನಾಗಬೇಕು? ಈ ಸಮಸ್ಯೆಯನ್ನು ಸವಾಲೆಂದು ಸ್ವೀಕರಿಸಿದವನು ಆಗ ಕೋಪನ್ಹೇಗನ್ನಲ್ಲಿ PhD ಪ್ರಬಂಧ ಸಿದ್ಧಗೊಳಿಸುತ್ತಿದ್ದ ಡೆನ್ಮಾರ್ಕ್ ಹುಡುಗ ನೀಲ್ ಹೆನ್ರಿಕ್ ಡೇವಿಡ್ ಬೋರ್. ಸಮಸ್ಯೆಯ ವಿವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಕೇಂಬ್ರಿಡ್ಜ್ಗೆ ಹೋಗಿ
ಸ್ವಲ್ಪ ಕಾಲ ಜೆ ಥಾಮ್ಸನ್ ಬಳಿ ಅಧ್ಯಯನ ಮಾಡಿದ ಅವನು 1912ರಲ್ಲಿ ಮ್ಯಾಂಚೆಸ್ಟರ್ಗೆ ಹೋಗಿ ರುದರ್ಫರ್ಡ್ ಕೈಗಳಿಗೆ ಕೆಲಸ ಮಾಡಲಾರಂಭಿಸಿದ. ಮರುವರ್ಷವೇ ಅವನು ಫಿಲಾಸಫಿಕಲ್ ಮ್ಯಾಗಝೀನ್ನಲ್ಲಿ ಪರಮಾಣುವಿನ ರಚನೆಯ ಬಗ್ಗೆ ಪ್ರಬಂಧವೊಂದನ್ನು ಪ್ರಕಟಿಸಿದ. ರುದರ್ಫರ್ಡ್ನ ಸೂರ್ಯ ಸಂಸಾರದ ಮಾದರಿಯನ್ನೇ ತೆಗೆದುಕೊಂಡು 1 ಪ್ರೋಟಾನ್ 1 ಎಲೆಕ್ಟ್ರಾನ್ಗಳಿಂದಾಗಿ ಜಲಜನಕದ ಪರಮಾಣು ಹೇಗಿರಬಹುದು ಎಂದು ವರ್ಣಿಸಿದ. ಆದರೆ ಸಾಂಪ್ರದಾಯಿಕ ಮೆಕ್ಯಾನಿಕ್ಸ್ ಬದಲಿಗೆ ಮ್ಯಾಕ್ಸ್ ಪ್ಲಾಂಕ್ ಆಗತಾನೇ ಪ್ರಚುರಪಡಿಸಿದ್ದ ಹೊಸ ಕ್ವಾಂಟಮ್ ಸಿದ್ಧಾಂತವನ್ನು ಬಳಸಿದ. ಉದ್ರಿಕ್ತ ಪರಮಾಣುವು ಬೆಳಕನ್ನು ಹೊರಸೂಸುವುದು ನಿರಂತರವಾಗಿ ಅಲ್ಲ, ಬದಲಿಗೆ ನಿರ್ದಿಷ್ಟ ಸಂಖ್ಯೆಯ ಕ್ವಾಂಟಾ ರೂಪದಲ್ಲಿ ಎಂಬ ಕ್ರಾಂತಿಕಾರಿ ಅಭಿಪ್ರಾಯವನ್ನು ಮಂಡಿಸಿದ. ಜಲಜನಕದ ಪರಮಾಣುವಿನಲ್ಲಿ 1 ಪ್ರೋಟಾನ್ ಸುತ್ತ ಒಂದು ಗೊತ್ತಾದ ತ್ರಿಜ್ಯದ ವೃತ್ತಪಥದಲ್ಲಿ ಒಂದು ನಿರ್ದಿಷ್ಟ ಶಕ್ತಿಯೊಂದಿಗೆ ಸುತ್ತುತ್ತಿರುವ ಎಲೆಕ್ಟ್ರಾನ್, ಶಾಖ, ಕ್ಯಾಥೋಡ್ ಕಿರಣಗಳು, ಕ್ಷಕಿರಣಗಳು ಇವೇ ಮೊದಲಾದ ಬಾಹ್ಯ ಬಲಗಳಿಂದ ಕ್ಷೋಭೆಗೆ ಒಳಗಾಗದಿದ್ದರೆ ಸ್ಥಿರವಾಗಿರುವುದೆಂದೂ, ಹಾಗೆ ಕ್ಷೋಭೆಗೆ ಒಳಗಾದಾಗ ಪರಮಾಣು ಬೀಜಕ್ಕೆ ಸಮೀಪವಾದ ಇನ್ನೊಂದು ಪಥಕ್ಕೆ ನೆಗೆಯುವುದೆಂದೂ, ಹಾಗೆ ನೆಗೆದಾಗ ತನ್ನ ಹೊಸ ಮತ್ತು ಹಳೆಯ ಪಥಗಳಲ್ಲಿನ ಶಕ್ತಿಗಳ ವ್ಯತ್ಯಾಸವನ್ನು ಗೊತ್ತಾದ ಅಲೆ ಎಳತೆಯ ಬೆಳಕಿನ ವಿಕಿರಣವಾಗಿ ಹೊರಸೂಸುವುದೆಂದೂ ಅವನ ಕಲ್ಪನೆ. ಪ್ರತಿಯೊಂದು ಪರಮಾಣುವಿಗೂ ಸ್ಥಿರತೆಯ ಅನೇಕಾನೇಕ ಎಲೆಕ್ಟ್ರಾನ್ ಪಥಗಳಿವೆ. ಪರಮಾಣುವಿನ ಶಕ್ತಿಗೆ ಅನುಗುಣವಾಗಿ ಎಲೆಕ್ಟ್ರಾನ್ ಪಥ ನಿರ್ದೇಶಿತವಾಗುತ್ತದೆ. ಎಲೆಕ್ಟ್ರಾನ್ ಈ ಯಾವ ಸ್ಥಿರ ಪಥಗಳಲ್ಲಿ ಇದ್ದಾಗಲೂ ಪರಮಾಣು ವಿಕಿರಣವನ್ನು ಹೊರಸೂಸುವುದಿಲ್ಲ. ಆದರೆ ಎಲೆಕ್ಟ್ರಾನ್ ಬಾಹ್ಯ ಪ್ರಭಾವದಿಂದಾಗಿ ಪಥ ಬದಲಾಯಿಸಿದರೆ ಮಾತ್ರ ವಿಕಿರಣವಾಗುತ್ತದೆ. ಹಾಗೆ ರೋಹಿತದಲ್ಲಿ ನಿರ್ದಿಷ್ಟ ಸ್ಥಾನದ ಬೆಳಕಿನ ಗೆರೆಗಳು ಮೂಡುತ್ತವೆ ಎಂದು ವಿವರಿಸಿದ. ಎಲೆಕ್ಟ್ರಾನ್ ನೆಗೆತಗಳಲ್ಲಿ ಉಂಟಾಗುವ ಶಕ್ತಿ ವ್ಯತ್ಯಾಸಗಳನ್ನು ಪ್ಲಾಂಕ್ನ ಕ್ವಾಂಟಮ್ಗಳನ್ನು ಬಳಸಿ ನಿಖರವಾಗಿ ಲೆಕ್ಕಹಾಕಿದ. ಹೀಗೆ ಸೈದ್ಧಾಂತಿಕವಾಗಿ ಲೆಕ್ಕಹಾಕಿದ ಜಲಜನಕದ ಪರಮಾಣುವಿನಿಂದ ಸಾಧ್ಯವಿರುವ ವಿಕಿರಣಗಳ ಅಲೆ ಅಳತೆಗಳಿಗೂ ಪ್ರಾಯೋಗಿಕವಾಗಿ ಜಲಜನಕದಿಂದ ಪಡೆದ ರೋಹಿತದಲ್ಲಿನ ಬೆಳಕಿನ ಗೆರೆಗಳ ಅಲೆ ಎಳತೆಗಳಿಗೂ 100ಕ್ಕೆ 100 ತಾರ್ಕಣೆ ಬಂದಿತು. ಗಣಿತ ರೀತ್ಯ ವಿಶ್ಲೇಷಿತ ಸಿದ್ಧಾಂತವು ಪ್ರಾಯೋಗಿಕ ಫಲಿತಾಂಶದೊಂದಿಗೆ ಒಪ್ಪವಾಗಿ ಹೊಂದಿಕೊಂಡ ಅಪರೂಪದ ಉದಾಹರಣೆ ಇದು. ನೀಲ್ಸ್ ಬೋರ್ ಜಲಜನಕದ ಪರಮಾಣುವಿನ ಏಕೈಕ ಎಲೆಕ್ಟ್ರಾನ್ನ ಸ್ಥಾನ, ಚಲನೆ, ಅದು ಕೊಡಬಹುದಾದ ರೋಹಿತ ಇತ್ಯಾದಿಗಳನ್ನು ಕೇವಲ ತಾತ್ಪೂರ್ತಿಕವಾಗಿಯಾದರೂ ಸೈದ್ಧಾಂತಿಕವಾಗಿ ವಿಶ್ಲೇಷಿಸುವುದಕ್ಕೆ ಸಾಧ್ಯವಾಯಿತು. ಇತರ ಯಾವುದೇ ಧಾತುವಿನ ಪರಮಾಣುವು ತನ್ನ ಸಂಕೀರ್ಣತೆಯಿಂದಾಗಿ ಇಂತಹ ವಿಶ್ಲೇಷಣೆಗೆ ಅನುವಾಗಲಿಲ್ಲ. ಆವರೆಗೆ ಲಭ್ಯವಾಗಿದ್ದ ಎಲ್ಲ ವೈಜ್ಞಾನಿಕ ಆವಿಷ್ಕಾರಗಳನ್ನೂ ಸಿದ್ಧಾಂತ ಸಲಕರಣೆಗಳನ್ನೂ ಬಳಸಿ ಯಶಸ್ವಿಯಾದ ಅವನ ಜಲಜನಕದ ಪರಮಾಣು ಮಾದರಿಗಾಗಿ ನೊಬೆಲ್ ಬಹುಮಾನ ಅವನನ್ನು ಹುಡುಕಿಕೊಂಡು ಬಂದಿತು. ಅವನು ತೋರಿಸಿಕೊಟ್ಟ ಪರಮಾಣುವಿನೊಳಗಿನ ಅಣೋರಣೀಯಾನ್ ಪ್ರಪಂಚದ ವಿಸ್ಮಯ ವೈಚಿತ್ರ್ಯಗಳನ್ನು ಕಂಡು ಜಗತ್ತು ಶ್ರೀಮನ್ಮೂಕವಾಯಿತು. ಬರ್ಟ್ರಂಡ್ ರಸಲ್, ನಾವು ಘನವಸ್ತುವೆಂದು ಯಾವುದನ್ನು ಕರೆಯುತ್ತೇವೆಯೋ ಅದನ್ನು ವಿಜ್ಞಾನ ಕೇವಲ ಶೂನ್ಯದ ಗೋಳಗಳನ್ನು ಪೋಣಿಸಿದ ಐರಿಷ್ಮನ್ನ ಬಲೆ ಎಂದು ತಿಳಿಯಲು ಒತ್ತಾಯಿಸುತ್ತದೆ. ಅದರಲ್ಲೂ ದಾರವನ್ನೆಲ್ಲ ಕತ್ತರಿಸಿ ಕೇವಲ ಗಂಟುಗಳನ್ನು ಮಾತ್ರ ಬಿಟ್ಟಿರುವ ಹಾಗೆ ಎಂದು ವಿನೋದವಾಡಿದ್ದಾನೆ. ಇಂಥ ಶೂನ್ಯದಲ್ಲಿ ಶೂನ್ಯವಾದ ಘನವಸ್ತುವಿಗೆ ಗಟ್ಟಿ ಭಾವನೆಯನ್ನು ತಂದುಕೊಡುವುದು ರಭಸವಾದ ಎಲೆಕ್ಟ್ರಾನ್ ಚಲನೆ. ಜಲಜನಕದ ಎಲೆಕ್ಟ್ರಾನ್ ಪ್ರೋಟಾನ್ ಸುತ್ತ 1 ಸೆಕೆಂಡಿನ ಮಿಲಿಯದಲ್ಲಿ 1 ಭಾಗದಷ್ಟು ಕಾಲದಲ್ಲಿ 7 ಮಿಲಿಯನ್ ಬಾರಿ ಪ್ರದಕ್ಷಿಣೆ ಹಾಕುವುದೆಂದು ಬೋರ್ನ ಅಂದಾಜು. ಅನಂತರ 1916ರಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಗಿಲ್ಬರ್ಟ್ ನ್ಯೂಟನ್ ಲೂಯಿಸ್ ರಾಸಾಯನಿಕ ದೃಷ್ಟಿಯಿಂದ ಪರಮಾಣುವಿನ ಕಲ್ಪನೆಯನ್ನು ಕೊಡುವ ಒಂದು ಪ್ರಬಂಧವನ್ನು ಪ್ರಕಟಿಸಿದ. ಪರಮಾಣುವಿನಲ್ಲಿರುವ ಧನಾವಿಷ್ಟ ಬೀಜ ನ್ಯೂಕ್ಲಿಯರ್ ರಾಸಾಯನಿಕ ಕ್ರಿಯೆಗಳಲ್ಲಿ ಬದಲಾಗದೆ ಹಾಗೆಯೇ ಉಳಿಯುವಂಥದ್ದು. ಈ ಬೀಜದ ಸುತ್ತಲೂ 8 ಮೂಲೆಗಳಲ್ಲಿ ಎಲೆಕ್ಟ್ರಾನ್ಗಳನ್ನುಳ್ಳ ಘನಾಕೃತಿಯ ಕವಚಗಳು ಸ್ಥಾಪಿತವಾಗಿರುತ್ತವೆ ಎಂಬ ಕಲ್ಪನೆಯನ್ನು ಮಂಡಿಸಿದ. ಬೋರ್ನ ಜಲಜನಕದ ಪರಮಾಣುವಿನ ಕಲ್ಪನೆ ಲೆಕ್ಕಾಚಾರದ ನಿಷ್ಕೃಷ್ಟತೆಯಿಂದ ತೃಪ್ತಿಕರವಾಗಿದ್ದರೂ
ರಾಸಾಯನಿಕ ಕ್ರಿಯೆಗಳಲ್ಲಿ ತೊಡಗುವ ಇತರ ಧಾತುಗಳ ಪರಮಾಣುಗಳನ್ನು ಏನೆಂದು ಕಲ್ಪಿಸಿಕೊಳ್ಳೋಣ? ಒಂದೊಂದು ಧಾತುವಿಗೂ ಇರುವ ವಿಶಿಷ್ಟ ಸಂಯೋಗ ಸಾಮರ್ಥ್ಯವನ್ನು ಏನೆಂದು ಅರ್ಥ ಮಾಡಿಕೊಳ್ಳೋಣ? ರಸಾಯನ ವಿಜ್ಞಾನಿಗಳಿಗೆ ಈ ಪ್ರಶ್ನೆಗಳಿಗೆ ಉತ್ತರಗಳು ಪರಮಾಣುವಿನ ಹೊಸ ಕಲ್ಪನೆಯ ಸಂದರ್ಭದಲ್ಲಿ ಅತ್ಯಗತ್ಯವಾಗಿ ಬೇಕಾಗಿದ್ದವು. ಪ್ರಥಮ ಮಹಾಯುದ್ಧ ಮುಗಿಯುತ್ತಲೂ ಲ್ಯಾಂಗ್ ಮ್ಯೂಯಿರ್ ಬೋರ್ನ ಹಾಗೂ ಲೂಯಿಸ್ನ ಕಲ್ಪನೆಗಳನ್ನು ಒಗ್ಗೂಡಿಸಿ ಪರಮಾಣು ರಚನೆಯಲ್ಲಿ ಒಂದರೊಳಗೆ ಒಂದರಂತೆ ಇರುವ ಎಲೆಕ್ಟ್ರಾನ್ ಕವಚಗಳ ತನ್ನದೇ ಕಲ್ಪನೆಯನ್ನು ವಿಜ್ಞಾನ ಜಗತ್ತಿನ ಮುಂದೆ ಇಟ್ಟ. ಧಾತುಗಳಲ್ಲಿ ಹಲವು ರೀತಿಯ ಹಲವು ಸ್ತರಗಳ ರಾಸಾಯನಿಕ ಕ್ರಿಯಾಶೀಲತೆ, ಸಂಯೋಗ ಸಾಮರ್ಥ್ಯ ಇರುವುದು ಏಕೆ ಎಂಬ ಪ್ರಶ್ನೆ ಬಹುಕಾಲದಿಂದಲೂ ಉತ್ತರವಿಲ್ಲದೆ ಕಗ್ಗಂಟಾಗಿಯೇ ಉಳಿದಿತ್ತು. ಲ್ಯಾಂಗ್ ಮ್ಯೂಯಿರ್ನ ಮುಂದೆ ಅವನ ಕಾಲದವನೇ ಆದ ಮೋಸ್ಲೆ ಮಂಡಿಸಿದ ಪರಮಾಣು ಸಂಖ್ಯೆಯ ಪಟ್ಟಿಯಿತ್ತು. ಜಡಾನಿಲಗಳು ರಾಸಾಯನಿಕವಾಗಿ ಎಷ್ಟರ ಮಟ್ಟಿಗೆ ಜಡ ಎಂಬುದರ ಬಗ್ಗೆ ಟಂಗ್ಸ್ಟನ್ ತಂತಿ ಕೂರಿಸಿದ ವಿದ್ಯುತ್ ಬಲ್ಬುಗಳ ಕುರಿತಾದ ತನ್ನದೇ ಸಂಶೋಧನೆಯ ಪ್ರತ್ಯಕ್ಷ ಅನುಭವವಿತ್ತು. ಮೋಸ್ಲೆಯ ಪಟ್ಟಿಯಲ್ಲಿ 2, 10, 18 ಪರಮಾಣು ಸಂಖ್ಯೆಯ ಧಾತುಗಳು ಕ್ರಮವಾಗಿ ಹೀಲಿಯಂ, ನಿಯಾನ್, ಆರ್ಗಾನ್ಗಳೆಂಬ ಜಡಾನಿಲಗಳಾಗಿರುವುದು ಅವನ ಗಮನಕ್ಕೆ ಬಂದಿತು. ಹೀಲಿಯಂನಲ್ಲಿರುವ 2 ಎಲೆಕ್ಟ್ರಾನ್ಗಳು ಪರಮಾಣು ಬೀಜಕ್ಕೆ ತೀರಾ ಹತ್ತಿರದಲ್ಲಿರುವ ಬೋರ್ನ ಮೊದಲನೆಯ ಸ್ಥಿರಪಥಕ್ಕೆ ಸಮಾನವಾದ ಮೊದಲನೆಯ ಕವಚವನ್ನು ಪೂರ್ಣವಾಗಿ ತುಂಬಿರುವುದರಿಂದ ಅದು ರಾಸಾಯನಿಕವಾಗಿ ಜಡವಾಗಿದೆ ಎಂದು, ಜಲಜನಕದಲ್ಲಿರುವ ಒಂದೇ ಎಲೆಕ್ಟ್ರಾನ್ ಇದೇ ಕವಚವನ್ನು ಅರ್ಧ ಮಾತ್ರ ಆಕ್ರಮಿಸುವುದರಿಂದ ಜಲಜನಕವು ಕ್ರಿಯಾಶೀಲವೆಂದು ಪ್ರತಿಪಾದಿಸಿದನು. ಇದಾದ ಮೇಲೆ ಮುಂದಿನ ಲಿಥಿಯಂ, ಬೆರಿಲಿಯಂ, ಬೋರಾನ್, ಇಂಗಾಲ, ಸಾರಜನಕ, ಆಮ್ಲಜನಕ, ಫ್ಲೋರಿನ್ಗಳಲ್ಲಿ ಕ್ರಮವಾಗಿ 1, 2, 3, 4, 5, 6, 7 ಎಲೆಕ್ಟ್ರಾನ್ಗಳು ಲೂಯಿಸ್ನ ಘನಾಕೃತಿಯ 2ನೆಯ ಕವಚವನ್ನು ಅಪೂರ್ಣವಾಗಿ ತುಂಬುವುದರಿಂದ ರಾಸಾಯನಿಕವಾಗಿ ಕ್ರಿಯಾಶೀಲವಾಗಿದ್ದು, ಅನಂತರದ ನಿಯಾನ್ನಲ್ಲಿ 8 ಎಲೆಕ್ಟ್ರಾನ್ಗಳು 2ನೆಯ ಕವಚವನ್ನು ಪೂರ್ಣಗೊಳಿಸುವುದರಿಂದ ಇನ್ನೊಂದು ಜಡಾನಿಲವಾಗಿದೆ. ಅನಂತರ ಇದೇ ಪ್ರಕ್ರಿಯೆ ಮುಂದುವರೆದು ಮುಂದಿನ 8 ಧಾತುಗಳಲ್ಲಿ ಸೋಡಿಯಂ, ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ರಂಜಕ, ಗಂಧಕ, ಕ್ಲೋರಿನ್, ಆರ್ಗಾನ್ ಧಾತುಗಳಲ್ಲಿ 3ನೆಯ ಕವಚ ಎಲೆಕ್ಟ್ರಾನ್ನಿಂದ ಭರ್ತಿಯಾಗಿ 3ನೆಯ ಜಡಾನಿಲ ಆಗಿದೆ ಎಂದು ವಾದಿಸಿದನು. ಕವಚಗಳು ಪೂರ್ಣ ತುಂಬಿದ ಎಲೆಕ್ಟ್ರಾನ್ ರಚನೆಗಳು ಸ್ಥಿರವಾದ್ದರಿಂದ ಅಪೂರ್ಣ ತುಂಬಿದ ಕವಚಗಳನ್ನುಳ್ಳ 7 ಬಗೆ ರಚನೆಗಳಿಗೆ ಅನುಗುಣವಾಗಿ 7 ಬಗೆಯ ರಾಸಾಯನಿಕ ಗುಣಲಕ್ಷಣಗಳ ವೈಶಿಷ್ಟ್ಯಗಳನ್ನು ಧಾತುಗಳಲ್ಲಿ ಕಾಣಬಹುದಾಗಿದೆ. ಲಿಥಿಯಂ, ಸೋಡಿಯಂ, ಮ್ಯಾಗ್ನೀಷಿಯಂಗಳಂಥ ಅಪೂರ್ಣ ಕವಚದ ಎಲೆಕ್ಟ್ರಾನ್ಗಳನ್ನು ವಿಸರ್ಜಿಸಿ ಪೂರ್ವದ ಸ್ಥಿರ ಜಡಾನಿಲ ರಚನೆಯ ಧನಾವಿಷ್ಟ ಅಯಾನ್ಗಳನ್ನು ರೂಪಿಸುವ ಅಪಕರ್ಷಕಗಳಾದ ಮಾದರಿ ಲೋಹಗಳು, ಫ್ಲೋರಿನ್, ಕ್ಲೋರಿನ್, ಆಮ್ಲಜನಕ, ಸಾರಜನಕಗಳಂಥ ಎಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಮುಂಬರುವ ಸ್ಥಿರ ಜಡಾನಿಲ ರಚನೆಯ ಋಣಾವಿಷ್ಟ ಅಯಾನ್ಗಳನ್ನು ರೂಪಿಸುವ ಉತ್ಕರ್ಷಕಗಳಾದ ಮಾದರಿ ಅಲೋಹಗಳು, ಇಂಗಾನ್, ಸಿಲಿಕಾನ್ಗಳಂಥ ಅರ್ಧ ತುಂಬಿದ ಕವಚಗಳಲ್ಲಿನ 4 ಎಲೆಕ್ಟ್ರಾನ್ಗಳನ್ನು ವಿಸರ್ಜಿಸುವುದು ಕಷ್ಟವಾಗಿ ಅಗತ್ಯವಾಗಿರುವ ಇನ್ನೂ 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವುದೂ ದುರ್ಭರವಾಗಿ ಇತರ ಅಂಥದೇ ಧಾತುಗಳೊಂದಿಗೆ ಎಲೆಕ್ಟ್ರಾನ್ ಹಂಚಿಕೊಳ್ಳುವಿಕೆಯಿಂದ ಸಹವೇಲೆನ್ಸೀಯ ಬಂಧಗಳನ್ನು ಏರ್ಪಡಿಸಿಕೊಳ್ಳುವ ಮೂಲಕ ಎಲೆಕ್ಟ್ರಾನ್ ಅಷ್ಟಕಗಳನ್ನು ರಚಿಸಿ ಸ್ಥಿರ ಅಣುಗಳನ್ನು ರೂಪಿಸುವ ಧಾತುಗಳು ಹೀಗೆಂದು ವಿವರಿಸಿದನು. ಮೊಟ್ಟಮೊದಲನೆಯ ಬಾರಿಗೆ ಹೀಗೆ ತುಂಬುತ್ತಿರುವ ಕವಚಗಳ ಕಲ್ಪನೆಯ ಮೂಲಕ ರಾಸಾಯನಿಕ ಕ್ರಿಯಾ ವೈವಿಧ್ಯಕ್ಕೂ ಎಲೆಕ್ಟ್ರಾನ್ ರಚನಾ ವಿನ್ಯಾಸದ ಮೂಲಕ ವೇಲೆನ್ಸಿಗೂ ವಿವರಣೆ ಲಭ್ಯವಾಯಿತಲ್ಲದೆ ಜಡಾನಿಲಗಳ ಜಡತ್ವವೂ ಏಕೆಂದು ಅರ್ಥವಾಗುವಂತಾಯಿತು. ಎಲೆಕ್ಟ್ರಾನ್ ರಚನಾ ವಿನ್ಯಾಸದ ಲ್ಯಾಂಗ್ ಮ್ಯೂಯಿರ್ ಕಲ್ಪನೆ ಸಮಸ್ಥಾನೀಯ ಐಸೋಟೋಪುಗಳ ಬಗ್ಗೆಯೂ ಸಾಕಷ್ಟು ಬೆಳಕು ಚೆಲ್ಲಿ ಅರಿವನ್ನು ಮೂಡಿಸಿತು. ದ್ರವ್ಯರಾಶಿಯಲ್ಲಿ ಭಿನ್ನತೆ ಇದ್ದರೂ ಈ ಪರಮಾಣುಗಳು ಭೌತ ಹಾಗೂ ರಾಸಾಯನಿಕ ಗುಣಲಕ್ಷಣಗಳಲ್ಲಿ ಒಂದೇ ಆಗಿರುವುದು, ಪರಮಾಣು ಬೀಜದ ಹೊರಗಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಮತ್ತು ವಿನ್ಯಾಸ ಒಂದೇ ಆಗಿರುವುದರಿಂದಲೇ. ಇಡೀ ಪರಮಾಣು ವಿದ್ಯುದಾವೇಶರಹಿತವಾಗಿ ಉಳಿಯಲು ಎಲೆಕ್ಟ್ರಾನ್ಗಳಷ್ಟೇ ಸಂಖ್ಯೆಯ ಪ್ರೋಟಾನ್ಗಳು ಪರಮಾಣು ಬೀಜದಲ್ಲಿ ಇರಬೇಕಾದ್ದರಿಂದ ಇವುಗಳಲ್ಲಿನ ದ್ರವ್ಯರಾಶಿಯ ಭಿನ್ನತೆಯು ಪ್ರೋಟಾನ್ ಅಲ್ಲದ ಇನ್ನೊಂದೇ ಭಾರದ ಕಣಗಳಿಂದ ಆದುದು ಎಂದು ಲ್ಯಾಂಗ್ ಮ್ಯೂಯಿರ್ ಪ್ರತಿಪಾದಿಸಿದನು.
ಧಾತುಗಳ ವೇಲೆನ್ಸಿ ಮೊದಲಾದ ಗುಣಲಕ್ಷಣಗಳ ಬಗ್ಗೆ ಸಾಕಷ್ಟು ವಿವರವಾದ ಅರಿವು ಮೂಡಿದರೂ ಪರಮಾಣುವಿನ ಅಂತರ್ಗತ ಬೀಜ ನ್ಯೂಕ್ಲಿಯಸ್ದ ರಚನೆ ಇನ್ನೂ ನಿಗೂಢವಾಗಿಯೇ ಉಳಿದಿತ್ತು. ಮೇಡಮ್ ಕ್ಯೂರಿ ರೇಡಿಯಮ್ಮನ್ನು ಕಂಡುಹಿಡಿದ ನಂತರ ಸ್ವಾಭಾವಿಕವಾಗಿಯೇ ವಿಕರಣಶೀಲವಾದ ರೇಡಿಯಂ, ಥೋರಿಯಂ, ಪೊಲೋನಿಯಂ, ಯುರೋನಿಯಂ, ರೇಡಾನ್ಗಳಂಥ ಧಾತುಗಳ ಪರಮಾಣು ಬೀಜಗಳು ಧನಾವಿಷ್ಟ ಹೀಲಿಯಂ ಅಯಾನ್ಗಳನ್ನು, ಎಲೆಕ್ಟ್ರಾನ್ಗಳನ್ನು ಮತ್ತು ಕ್ಷ ಕಿರಣಗಳಿಗಿಂತಲೂ ತೀಕ್ಷ್ಣವಾದ ಗ್ಯಾಮಾ ಕಿರಣಗಳನ್ನು ತಂತಾನೇ ಹೊರಚೆಲ್ಲುವುದೆಂದು ರುದರ್ಫರ್ಡ್ ಮತ್ತು ಸಾಡಿ ತೋರಿಸಿಕೊಟ್ಟಿದ್ದರಿಂದ ಇಂತಹ ಕಣಗಳು ಬೀಜದಲ್ಲಿ ಅಡಕವಾಗಿವೆ ಎಂದು ತಾತ್ಕಾಲಿಕವಾಗಿ ತೀರ್ಮಾನಿಸಿದನು. ಪರಮಾಣು ಬೀಜದ ಈ ಚಿತ್ರವೂ ನಿಗೂಢತೆಯಿಂದ ಮುಕ್ತವಾಗಲಿಲ್ಲ. ಬೀಜದಿಂದ ಹೊರಗಿರುವ ಎಲೆಕ್ಟ್ರಾನ್ಗಳ ಸುಮಾರು 2ರಷ್ಟು ಸಂಖ್ಯೆಯ ಪ್ರೋಟಾನ್ಗಳು ಬೀಜದಲ್ಲಿ ದ್ರವ್ಯರಾಶಿಯನ್ನು ಸರಿದೂಗಿಸಲು ಅಗತ್ಯವಾದರೆ ಇಡೀ ಪರಮಾಣುವಿನ ವಿದ್ಯುತ್ ತಾಠಸ್ಥ್ಯವನ್ನು ಕಾಪಾಡಲು ಬೀಜದೊಳಗೂ ಹೆಚ್ಚು ಕಡಿಮೆ ಹೊರಗಿರುವಷ್ಟೇ ಸಂಖ್ಯೆಯ ಎಲೆಕ್ಟ್ರಾನ್ಗಳು ಇರಬೇಕು ಎಂದಾಯಿತಲ್ಲ. ಬೀಜದಿಂದ ಹೊಮ್ಮಿದ ಎಲೆಕ್ಟ್ರಾನ್ ವಿಕಿರಣದಿಂದ ಹೀಗೆ ಯೋಚಿಸಿದರು. ಬೀಜ ಅಷ್ಟು ಸಣ್ಣ ಅವಕಾಶದಲ್ಲಿ ತ್ರಿಜ್ಯ 10⁻⁻13 ಸೆಂಟಿಮೀಟರ್, 10⁻⁻13 ಸೆಂಟಿಮೀಟರ್ ಪರಸ್ಪರ ವಿರೋಧ ವಿದ್ಯುದಾವೇಶದ ಪ್ರೋಟಾನ್ ಎಲೆಕ್ಟ್ರಾನ್ಗಳು ಹೇಗೆ ತಾನೇ ಇರುವುದು ಸಾಧ್ಯ? 1920ರಲ್ಲಿ ಚಿಕಾಗೋ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ವಿಲಿಯಂ ಡಿ ಹಾರ್ಕಿನ್ಸ್ ಅಮೆರಿಕನ್ ಕೆಮಿಕಲ್ ಸೊಸೈಟಿಯ ನಿಯತಕಾಲಿಕಕ್ಕೆ ಬರೆದ ಪ್ರಬಂಧವೊಂದರಲ್ಲಿ ಪರಮಾಣು ಸಂಖ್ಯೆ 0ಯಾದ ಪ್ರೋಟಾನ್ನಷ್ಟೇ ದ್ರವ್ಯರಾಶಿಯುಳ್ಳ ವಿದ್ಯುದಾವೇಶರಹಿತವಾದ ಪ್ರೋಟಾನ್ ಎಲೆಕ್ಟ್ರಾನ್ ಸಂಯೋಗದಿಂದ ಮಾಡಲ್ಪಟ್ಟ ಕಣಗಳು ಬೀಜದಲ್ಲಿ ಇರಬಾರದು ಏಕೆ ಎಂದು ಪ್ರಸ್ತಾಪಿಸಿ ಅದಕ್ಕೆ ನ್ಯೂಟ್ರಾನ್ ಎಂಬ ಹೆಸರನ್ನೂ ಸಲಹೆ ಮಾಡಿದ. ಹಾಕಿನ್ಸ್ ಧೈರ್ಯವಾಗಿ ನುಡಿದ ಈ ಭವಿಷ್ಯ 12 ವರ್ಷಗಳ ಮೇಲೆ ನಿಜವಾಯಿತು. 1932ರಲ್ಲಿ ರುದರ್ಫರ್ಡ್ನ ವಿದ್ಯಾರ್ಥಿ ಜೇಮ್ಸ್ ಚಾಡ್ವಿಕ್ ಎಂಬಾತ ರೇಡಿಯಂನಿಂದ ಹೊರಹೊಮ್ಮಿದ ಕಿರಣಗಳನ್ನು, ಹೀಲಿಯಂ ಅಯಾನ್ಗಳನ್ನು ಬೆರಿಲಿಯಂ ಲೋಹದ ಮೇಲೆ ಪ್ರಖರಿಸಿದಾಗ 2.5 ಅಂಗುಲ ದಪ್ಪದ ಸೀಸದ ತಗಡಿನಿಂದಲೂ ತಡೆದು ನಿಲ್ಲಿಸಲಾಗದಂತಹ ಆದರೆ ವಿದ್ಯುದಾವಿಷ್ಟವಿಲ್ಲದ ಪ್ರೋಟಾನ್ನಷ್ಟೇ ದ್ರವ್ಯರಾಶಿಯನ್ನುಳ್ಳ ನ್ಯೂಟ್ರಾನ್ ಕಣಗಳ ಪ್ರವಾಹವನ್ನು ಪಡೆದ. ಈ ನ್ಯೂಟ್ರಾನ್ ಕಣಗಳ ಪತ್ತೆಯಾದ ಮೇಲೆ ವಿಜ್ಞಾನಿಗಳು ಪರಮಾಣು ಬೀಜದಲ್ಲಿ ಇರುವುದು ಕೇವಲ ಪ್ರೋಟಾನ್ ಹಾಗೂ ನ್ಯೂಟ್ರಾನ್ಗಳೆಂದು ತೀರ್ಮಾನಿಸಿದರು. ಪರಮಾಣುವಿನ ದ್ರವ್ಯರಾಶಿ ಬೀಜದಲ್ಲಿರುವ ಈ 2 ಕಣಗಳಿಂದ ನಿರ್ಧರಿಸಲ್ಪಟ್ಟರೆ ಅದರಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಪ್ರೋಟಾನ್ಗಳ ಸಂಖ್ಯೆಗೆ ಸಮವಾಗಿದ್ದು ಇಡೀ ಪರಮಾಣು ವಿದ್ಯುತ್ ತಾಠಸ್ಥ್ಯವನ್ನು ಪಡೆಯುತ್ತದೆ ಎಂದಾಯಿತು. ಪರಮಾಣು ಬೀಜದಲ್ಲಿರುವ ಈ ಪ್ರೋಟಾನ್ಗಳ ಅಥವಾ ಬೀಜದ ಸುತ್ತುತ್ತಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನೇ ಧಾತುವಿನ ಪರಮಾಣು ಸಂಖ್ಯೆ ಎಂದು ಕರೆದರು. ಅದೇ ವರ್ಷ 1932ರಲ್ಲಿ ಸ್ವೀಡಿಷ್ ಅಕಾಡೆಮಿ ಲ್ಯಾಂಗ್ಮ್ಯೂಯರ್ನ ಸಾಧನೆಯನ್ನು ಗುರುತಿಸಿ ರಸಾಯನ ವಿಜ್ಞಾನದ ನೊಬೆಲ್ ಪಾರಿತೋಷಕವನ್ನು ಪ್ರದಾನ ಮಾಡಿತು. ಅವನೇ ಅದನ್ನು ಸ್ವೀಕರಿಸಿದ ಅಮೆರಿಕದ ಮೊಟ್ಟಮೊದಲ ಕೈಗಾರಿಕಾ ರಸಾಯನ ವಿಜ್ಞಾನಿ. ನೊಬೆಲ್ ಬಹುಮಾನ ಬಂದ ಮೇಲೆ ಲ್ಯಾಂಗ್ಮ್ಯೂಯರ್ನಿಗೆ ಪರಮಾಣು ರಚನೆಯ ಕ್ಷೇತ್ರದಲ್ಲಿ ಇನ್ನೂ ಆಳಕ್ಕಿಳಿದ ವಿವರವಾದ ಗಣಿತ ವಿಶ್ಲೇಷಣೆ ಮಾಡಿ ತಾನು ಪ್ರತಿಪಾದಿಸಿದ ಎಲೆಕ್ಟ್ರಾನ್ ಅಷ್ಟಕದ ಸ್ಥಿರತೆ ಕುರಿತು ಪ್ರಶ್ನಾತೀತವಾದ ಸಾಧನೆ ಕೊಟ್ಟು ಪೂರೈಸುವುದು ತನ್ನ ಅಳವಿಗೆ ಮೀರಿದ್ದು ಎನ್ನಿಸಿತು. ಆದ್ದರಿಂದ ಟಂಗ್ಸ್ಟನ್ ತಂತಿಯ ವಿದ್ಯುದ್ದೀಪ ಅಭಿವೃದ್ಧಿ ಮಾಡುತ್ತಿದ್ದಾಗಿನ ವಿಷಯವಾದ ಘನವಸ್ತುಗಳ ಮೇಲ್ಮೈ ಮೇಲೆ ಅನಿಲಗಳ ಅಧಿಶೋಷಣೆಯ ಬಗ್ಗೆ ಪುನಃ ಆಸಕ್ತಿ ವಹಿಸಿದ. ಮೇಲ್ಮೈಯ ಯಾವ ಗುಣಗಳು ಅಧಿಶೋಷಣೆಗೆ ಪೂರಕವಾಗುತ್ತವೆ? ಅಧಿಶೋಷಿತ ಅನಿಲದ ಅಣುಗಳು ಮೇಲ್ಮೈಗಳ ಮೇಲೆ ಹೇಗೆ ಯಾವ ಬಲಗಳನ್ನು ಬಳಸಿ ಕುಳ್ಳಿರುತ್ತವೆ ಇತ್ಯಾದಿಗಳ ಮೇಲೆ ಅವನ ಸಂಶೋಧನೆ ಮುಂದುವರಿಯಿತು. ರಾಸಾಯನಿಕ ಬಲಗಳು ಭೌತಿಕ ಬಲಗಳಿಗಿಂತ ಹೆಚ್ಚು ಸಾಮರ್ಥ್ಯವುಳ್ಳವಾದರೂ ಕೇವಲ ಸಮೀಪ ಕ್ಷೇತ್ರ ವ್ಯಾಪ್ತಿಯುಳ್ಳವು ಎಂಬ ಅವನ ಚಿಂತನೆ ಅಧಿಶೋಷಣೆಯ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನೇ ತೆರೆಸಿ ವೇಗೋತ್ಕರ್ಷಕಗಳ ಕ್ರಿಯಾವಿನ್ಯಾಸದ ಜ್ಞಾನಕ್ಕೆ ನಾಂದಿ ಹಾಡಿತು. ಘನ ವೇಗೋತ್ಕರ್ಷಕದ ಮೇಲ್ಮೈ ಮೇಲೆ ಅನಿಲ ಕ್ರಿಯಾಕಾರಕಗಳ ಅಣುಗಳ ಅಧಿಶೋಷಣೆಯ ಪ್ರಮಾಣವನ್ನು ಬಾಹ್ಯ ಒತ್ತಡ, ಖರತ್ವಗಳು ಹೇಗೆ ನಿರ್ಧರಿಸುತ್ತವೆ ಎಂಬುದನ್ನು ವಿವರಿಸುವ ಲ್ಯಾಂಗ್ಮ್ಯೂಯಿರ್ ಅಧಿಶೋಷಣ ಸಮತಾಪ ರೇಖೆ ಲ್ಯಾಂಗ್ಮ್ಯೂಯಿರ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ವಿವರಿಸುತ್ತದೆ.